ಜಿಲ್ಲೆ ತರೀಕೆರೆ ತಾಲೂಕಿನ ಎಂಸಿಹಳ್ಳಿ ಗ್ರಾಮದ ಭದ್ರಗಿರಿ ಶ್ರೀ ಶಿವಸುಬ್ರಹ್ಮಣ್ಯ ಸ್ವಾಮಿ ದೇಗುಲದಲ್ಲಿ ಗುರುವಾರ ಆಡಿಕೃತಿಕ ಕಾವಡಿ ಜಾತ್ರಾ ಮಹೋತ್ಸವ ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ವೈಭವದಿಂದ ಜರುಗಿತು. ಲೋಕ ಕಲ್ಯಾಣದ ಸಲುವಾಗಿ ಬುಧವಾರ ರಾತ್ರಿ ಶ್ರೀ ಶಿವಸುಬ್ರಹ್ಮಣ್ಯ ಸ್ವಾಮಿಯವರ ಮೂಲಮೂರ್ತಿಗೆ ಹಾಲು, ತುಪ್ಪ, ಮೊಸರು, ಎಳನೀರು, ಜೇನುತುಪ್ಪ ಇನ್ನಿತರ ಸುಗಂಧ ದ್ರವ್ಯಾದಿಗಳಿಂದ ವಿಶೇಷ ಅಭಿಷೇಕ ನೆರವೇರಿಸಿ ಆಡಿಕೃತಿಕ ಕಾವಡಿ ಜಾತ್ರಾ ಮಹೋತ್ಸವಕ್ಕೆ ವಿದ್ಯುಕ್ತವಾಗಿ ಚಾಲನೆ ನೀಡಲಾಯಿತು. ಗುರುವಾರ ಪ್ರಾತಃ ಕಾಲ 4 ಗಂಟೆಗೆ ಶ್ರೀ ಸ್ವಾಮಿಯವರ ವಿಶ್ವರೂಪ ದರ್ಶನವಾದ ಬಳಿಕ ವಿವಿಧ ಹೂವುಗಳಿಂದ ಸರ್ವಾಲಂಕಾರಗೊಳಿಸಿದ್ದ ಶ್ರೀ ಸ್ವಾಮಿಗೆ ಬೆಳಿಗ್ಗೆ 5ಕ್ಕೆ ಉತ್ಸವ ಪೂಜೆ, 8ಕ್ಕೆ ಸದ್ದಿ ಪೂಜೆ, ಉಚ್ಚಿಕಾಲ ಪೂಜೆ ಸಲ್ಲಿಸಲಾಯಿತು. ಶಿವಮೊಗ್ಗ, ಶಿಕಾರಿಪುರ, ಭದ್ರಾವತಿ, ತರೀಕೆರೆ, ಲಿಂಗದಹಳ್ಳಿ, ಕೃಷ್ಣಾಪುರ, ಬಳ್ಳಾವರ, ಶಾಂತಿನಗರ, ಲಕ್ಕವಳ್ಳಿ, ದುಗ್ಲಾಪುರ, ಕೈಮರ, ಅರಳಿಹಳ್ಳಿ, ಹೊಸಗಂಗೂರು, ಎಂಸಿಹಳ್ಳಿ ಇನ್ನಿತರ ಕಡೆಯಿಂದ ಹಾಲು ಕಾವಡಿ, ಹೂವು ಕಾವಡಿ, ಶೂಲ ಕಾವಡಿ, ರಥ ಕಾವಡಿ, ನವಿಲು ಸೇರಿ ವಿವಿಧ ಬಗೆಯ ಕಾವಡಿ ಹೊತ್ತು ಬಂದ ಭಕ್ತರು ದೇವರಿಗೆ ಸಮರ್ಪಿಸಿ ಹರಕೆ ತೀರಿಸಿದರು. ಮಳೆಯ ನಡುವೆಯೂ ಬೆಂಗಳೂರು, ಮಧುರೈ, ತಮಿಳುನಾಡು, ಚೆನ್ನೈ, ಕುಮಾರಪಾಳ್ಯಂ, ಸೇಲಂ, ಚಿಕ್ಕಮಗಳೂರು, ಕಡೂರು, ಬೀರೂರು ಮತ್ತಿತರ ಭಾಗದಿಂದ ಆಗಮಿಸಿದ್ದ ಸಹಸ್ರಾರು ಭಕ್ತರು ದೇವರ ದರ್ಶನ ಪಡೆದು ಮಂಗಳಾರತಿ ತೀರ್ಥ ಪ್ರಸಾದ ಸ್ವೀಕರಿಸಿದರು. ಸನ್ನಿಧಾನದಲ್ಲಿ ಸಂಜೆ ದೀಪಾರಾಧನೆ, ರಾತ್ರಿ 9 ಗಂಟೆಗೆ ಸಂಧಿ ಪೂಜೆ, 12ಕ್ಕೆ ವಿಶೇಷ ಅಭಿಷೇಕ ಆರಾಧನೆ ನಡೆಸಿದ ಬಳಿಕ ಅದ್ದೂರಿ ಆಡಿಕೃತಿಕ ಕಾವಡಿ ಜಾತ್ರಾ ಮಹೋತ್ಸವ ಸಂಪನ್ನಗೊಂಡಿತು. ಜಾತ್ರಾ ಮಹೋತ್ಸವದ ಹಿನ್ನೆಲೆಯಲ್ಲಿ ಹೊರ ರಾಜ್ಯಗಳ ಭಕ್ತರು 12,000ಕ್ಕೂ ಹೆಚ್ಚು ಮಂದಿಗೆ ಅನ್ನಪ್ರಸಾದದ ವ್ಯವಸ್ಥೆ ಮಾಡಿದರೆ, ದೇಗುಲ ಸಮಿತಿ ಪದಾಧಿಕಾರಿಗಳು 270 ಕೆಜಿ ಬಾಳೆಹಣ್ಣು, 40 ಕೆಜಿ ಬೆಲ್ಲ, 15 ಕೆಜಿ ಕಲ್ಲು ಸಕ್ಕರೆ, 2 ಕೆಜಿ ದ್ರಾಕ್ಷಿ, ಅರ್ಧ ಕೆಜಿ ಏಲಕ್ಕಿ, 5 ಲೀಟರ್ ತುಪ್ಪ ಹಾಗೂ 20 ಲೀಟರ್ ಜೇನುತುಪ್ಪ ಬಳಸಿ ತಯಾರಿಸಿದ ಪಂಚಾಮೃತವನ್ನು ಸಕಲ ಭಕ್ತರಿಗೆ ವಿತರಿಸಿದರು. ಭದ್ರಾವತಿಯ ದೊಡ್ಡೇರಿ ಗ್ರಾಮದ ಬಸವರಾಜ್ ಎಂಬುವವರು 350 ಲೀಟರ್ನಷ್ಟು ಬಾದಾಮಿ ಹಾಲು ತಯಾರಿಸಿ ಭಕ್ತರಿಗೆ ಕುಡಿಯಲು ನೀಡುವ ಮೂಲಕ ಸೇವೆ ಸಲ್ಲಿಸಿದರು. ಜಾತ್ರಾ ಮಹೋತ್ಸವದಲ್ಲಿ ಎಂ ಚಂದ್ರಘೋಷನ್, ಭದ್ರಗಿರಿ ಸೇವಾ ಸಮಿತಿ ಅಧ್ಯಕ್ಷ ಶಾಮರಾಜ್, ಪ್ರಮುಖರಾದ ಬೊಮ್ಮರಾಜ್, ತಿರುಮೂರ್ತಿ, ವೇಲು, ನಲ್ಲುಸ್ವಾಮಿ, ಡಾಕ್ಟರ್ ವಿಕ್ರಮ್, ಕಾರ್ತಿಕ್, ಪರಮೇಶ್, ಗೋವಿಂದಸ್ವಾಮಿ, ವೆಂಕಟೇಶ್ ಇತರರು ಪಾಲ್ಗೊಂಡಿದ್ದರು. ಶ್ರೀ ಶಿವಸುಬ್ರಹ್ಮಣ್ಯ ಸ್ವಾಮಿ ಜನಿಸಿದಂತಹ ದಿನ ಮತ್ತೆ ನಕ್ಷತ್ರ ಈ ತಿಂಗಳಾಗಿರುತ್ತೆ. ಆಷಾಢ ಮಾಸ ಅಂದ್ರೆ ತಮಿಳು ಪಂಚಾಂಗದಲ್ಲಿ ಆಷಾಢ ಮಾಸ ಅಂತ ಹೇಳುವಂಥದ್ದು ಇರುತ್ತೆ. ಈ ದಿವಸ ಜನಿಸಿದಂಥದ್ದಿರುತ್ತೆ. ಮತ್ತೆ ತದನಂತರದಲ್ಲಿ ಸೂರ್ಯ ಉತ್ತರಾಯಣದಿಂದ ದಕ್ಷಿಣಾಯನ ಕಡೆ ಚಲಿಸುವಂತ ಸಮಯವಾಗಿರುತ್ತದೆ. ಸೊ ಇದೆರಡು ಪ್ರಾಮುಖ್ಯತೆ ಹೊಂದಿ ಸೊ ಈ ಆಡಿಕೃತಿಕ ಜಾತ್ರಾ ಮಹೋತ್ಸವವನ್ನು ಅಂದಿನ ಕಾಲದಿಂದನೂ ವಿಜೃಂಭಣೆಯಿಂದ ಆಚರಿಸ್ತಾ ಬಂದಿರ್ತಾರೆ. ಶ್ರೀ ಕ್ಷೇತ್ರ ಭದ್ರಗಿರಿಯಲ್ಲಿ 1970ರಿಂದನೂ ಈ ಜಾತ್ರಾ ಮಹೋತ್ಸವವನ್ನು ಆಚರಿಸ್ಕೊಂಡು ಬಂದಂಥ ಪದ್ಧತಿಗಳಿದೆ. ಸೊ ಭಕ್ತರುಗಳು ನಾನಾ ಕಡೆಯಿಂದ ಚಿಕ್ಕಮಗಳೂರು, ಅರಸೀಕೆರೆ, ಬೀರೂರು, ಚಿಕ್ಕಮಗಳೂರು ಸುತ್ತುವಟಾರ ಹಳ್ಳಿಗಳು, ಭದ್ರಾವತಿಯ ಸುತ್ತುವಟಾರದ ಹಳ್ಳಿಗಳಲ್ಲಿ, ನಗರ ಪ್ರದೇಶಗಳಲ್ಲಿ ಮತ್ತು ಹೊರ ರಾಜ್ಯಗಳಿಂದ ಎಲ್ಲ ಭಕ್ತಾದಿಗಳು ಈ ಜಾತ್ರೆಗೆ ವಿಶೇಷವಾಗಿ ತಮ್ಮ ಬೇಡಿಕೆಯನ್ನು ಈಡೇರಿಸುವಂತೆ ದೇವರಲ್ಲಿ ಪ್ರಾರ್ಥಿಸಿ ಪೂಜಾ ಪುನಸ್ಕಾರಗಳನ್ನು ಕೈಗೊಂಡು ವ್ರತವನ್ನು ಕೈಗೊಂಡು ತದನಂತರದಲ್ಲಿ ಕಾವಡಿಯನ್ನು ಹರಕೆಯನ್ನು ಹೊತ್ತು ತಂದು ದೇವರಿಗೆ ಸಮರ್ಪಣೆ ಮಾಡುವಂಥ ಹಬ್ಬ, ವಿಶೇಷ ಹಬ್ಬ ಆಗಿರುತ್ತದೆ. ಸೊ ಸುಬ್ರಹ್ಮಣ್ಯ ದೇವಸ್ಥಾನಗಳಲ್ಲಿ ಇದೊಂದು ಅನೇಕ ಜಾತ್ರಾ ಉತ್ಸವಗಳಲ್ಲಿ ಇದೊಂದು ಪ್ರಾಮುಖ್ಯತೆ ವಹಿಸಿದೆ. ಸೊ ಭದ್ರಗಿರಿ ಕ್ಷೇತ್ರದಲ್ಲಿ ನಿನ್ನೆ ರಾತ್ರಿ 12 ಗಂಟೆಗೆ ಅರ್ಧಜಾಮ ಪೂಜೆಯೊಂದಿಗೆ ಅಭಿಷೇಕ, ಸೊ ಹಾಲಭಿಷೇಕ, ತುಪ್ಪಾಭಿಷೇಕ, ಕದಂಬಾಭಿಷೇಕ, ನೆಲ್ಲಿಕಾಯಿ ಪುಡಿ ಅಭಿಷೇಕ, ಎಲ್ಲ ಅಭಿಷೇಕಗಳನ್ನು ದೊಂದಿಗೆ ಜಾತ್ರೆಯ ಚಾಲನೆ ನಿನ್ನೆ ರಾತ್ರಿಯಿಂದ ದೊರೆತು ತದನಂತರದಲ್ಲಿ ಬೆಳಗ್ಗಿನ 4 ಗಂಟೆಯಿಂದ ವಿಶೇಷವಾಗಿ ಉತ್ಸವ ಮೂರ್ತಿಗೆ
ಆರೋಗ್ಯಗಳು ಎಲ್ಲ ಚೆನ್ನಾಗಿರಲೆಂದು ಹಾರೈಸಿ ಪೂಜೆಯೊಂದಿಗೆ ಪ್ರಾರ್ಥನೆಯನ್ನು ಸಲ್ಲಿಸಲಾಗಿ ಜಾತ್ರೆಗೆ ಚಾಲನೆ ನೀಡಿ ತದನಂತರದಲ್ಲಿ ಉತ್ಸವ ಮೂರ್ತಿಗೆ ಅಭಿಷೇಕಗಳನ್ನಾಗಿ ಅದನ್ನು ಬಂಗಾರ ಕವಚದಲ್ಲಿ ಇಂದು ಅಲಂಕಾರ ಮಾಡಿ ಎಲ್ಲ ಭಕ್ತರಿಗೂ ವಿಶೇಷ ದರ್ಶನಕ್ಕಾಗಿ ಕಲ್ಪಿಸಲಾಗಿದೆ. ತದನಂತರದಲ್ಲಿ ಭಕ್ತರುಗಳು ಹರಕೆ ಹೊತ್ತು ತಂದ ಕಾಣಿಕೆಗಳು ಸೇವೆಯನ್ನು ಸಲ್ಲಿಸಿ ತೀರ್ಥ ಪ್ರಸಾದ ಅನ್ನ ಸಂತರ್ಪಣೆಯಲ್ಲಿ ಪಾಲ್ಗೊಂಡು ಎಲ್ಲ ಭಕ್ತಾದಿಗಳು ಸಂತೃಪ್ತಿಯಿಂದ ಬಂದು ಹೋಗುತ್ತಿದ್ದಾರೆ.